ಈ ರೇಂಜಿಗೆ ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ಯಾಮಿಲಿಯವರೆಲ್ಲ ಇಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಆ್ಯಂಡ್ ಇವ್ರನ್ನ ನೀವು ನೋಡಿರ್ತೀರ, ಸೀರಿಯಲಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಆ್ಯಂಡ್ ಅದು ಮುಗಿಸ್ಕೊಂಡು ಅಮ್ಮ ಎಲ್ಲ ಫ್ರೆಂಡ್ ಜೊತೆ ಮಾತಾಡ್ತಿದ್ರು. ಹಂಗೆ ಇಲ್ಲಿ ಫೋಟೋ ಓದ್ ಕಾಣಿಸ್ತು, ಹಂಗೆ ಅಲ್ಲಿ ಫೋಟೋ ಪ್ರಿಂಟು ತಗೊಡ್ತಾರೆ. ಪಟ್ ಅಂತ ಫೋಟೋ ತೊಗೊಂಡು ನಮ್ಮ ಅಭಿರಾಮಂಗೆ ಉರ್ಸೋಣ, ಆಮೇಲೆ ಅವ್ನಿಗೆ ಸ್ವಲ್ಪ ಕಾಟ ಕೊಡೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೆ. ಆಮೇಲಿಂದ ಎಲ್ಲರೂ ಅವ್ರವ್ರ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡ್ತಿದ್ರು. ಫಂಕ್ಷನು ಮುಗ್ದೋಗ್ಬಿಟ್ಟಿದ್ದು ನಾನು ಬರೋ ಜೊತೆಗೆ. ಆಮೇಲೆ ಊಟ ಟೈಮ್ ಇತ್ತು. ಇವತ್ತು ನನಗೆ ಪೂರಿ ಹಬ್ಬ, ಹಾಸ್ಟೆಲ್ಲೂ ಪೂರಿ ಇಲ್ಲೂ ಪೂರಿ. ಆ್ಯಂಡ್ ಇವ್ರು ನೋಡಿ, ಇವ್ರು ನಮ್ಮ ಸುನಿಲ ಮಾಮ. ಸೊ ಇವ್ರ ಜೊತೆ ಹಾಗೆ ಮಾತಾಡಿಕೊಂಡು ಐಸ್ ಕ್ರೀಮ್ ತಿಂದಿದ್ದು. ಅಷ್ಟೊತ್ತಿಗೆ ನಮ್ಮ ಫೋಟೋ ಪ್ರಿಂಟು ಬಂದಿತ್ತು. ಸೊ ಅದನ್ನು ಹಾಗೇ ಸ್ವಲ್ಪ ನೋಡಿಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಫಂಕ್ಷನ್ ಎಲ್ಲ ಆಯಿತು, ಎಲ್ಲದೂ ಮುಗೀತು, ಎಲ್ಲರೂ ಹೊರಡ್ತಾಯಿದ್ರು. ಆ್ಯಂಡ್ ನಾನು ಹೊರಡಬೇಕಿತ್ತು. ಎಲ್ಲರಿಗೂ ಹಂಗೆ ಬಾಯ್ ಮಾಡಿಬಿಟ್ಟು ನಾನು ಬಸ್ ಹತ್ಕೊಂಡು ಸ್ವಲ್ಪ ಆಟೋದಲ್ಲಿ ಬಂದುಬಿಟ್ಟು ಬೆಟ್ಟ ಹತ್ತಬೇಕಿತ್ತು. ಅದನ್ನು ಮುಗಿಸ್ಕೊಂಡು ಹಾಸ್ಟೆಲ್ಗೂ ಬಂದೆ. ಇವತ್ತು ನಾನು ಹೇರ್ ಸ್ಟೈಲ್ ಮಾಡಿದ್ದು ನನ್ನ ರೂಮೇಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ಬಿಸ್ಕೆಟ್ ಇತ್ತು, ಅದನ್ನು ತಿಂದ್ಕೊಂಡು ಇಂಟರ್ನಲ್ಸ್ ಇತ್ತು ಅಂತ ಅಂದ್ಬಿಟ್ಟು ಓದಕ್ಕೆ ಕೂತ್ಕೊಂಡೆ.